ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿವಾದ, ದುರ್ಯೋಧನನ ಸಭಾತ್ಯಾಗ, ಮತ್ತೆ ಧೃತರಾಷ್ಟ್ರ ಗಾಂಧಾರಿಯನ್ನ ಕರೆಯೋದು, ಮತ್ತು ಅವಳು ದುರ್ಯೋಧನನಿಗೆ ತಿಳುವಳಿಕೆಯನ್ನ ಹೇಳೋದು, ಈ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಅದನ್ನ ಕೇಳಿ ಕೃಷ್ಣ ಹೇಳ್ತಾನೆ, ಕೌರವರಲ್ಲಿರುವಂಥ ಹಿರಿಯರೆಲ್ಲ ಸುಮ್ಮನೆ ಇದ್ದೀರಾ, ಇವನನ್ನ ಬಂಧಿಸಿ ಪಾಂಡವರಿಗೆ ಕೊಡಬೇಕು. ಯಾಕೆ ಅಂತಂದರೆ, ಕುಲದ ರಕ್ಷಣೆ ಮಾಡೋಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ನೀವು ತ್ಯಾಗ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಅದೇ ರೀತಿ ಒಂದು ಗ್ರಾಮದ ರಕ್ಷಣೆ ಆಗಬೇಕು ಅಂತಂದರೆ ಒಂದು ಕುಲವನ್ನು ನಾವು ತ್ಯಾಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ನು ದೇಶದ ರಕ್ಷಣೆಗೋಸ್ಕರ ಒಂದು ಗ್ರಾಮವನ್ನು ಮತ್ತು ತನ್ನ ರಕ್ಷಣೆಗೋಸ್ಕರ ಇಡೀ ಪೃಥ್ವಿಯನ್ನೇ ನಾವು ತ್ಯಾಗ ಮಾಡಬೇಕು. ಅದಕ್ಕೋಸ್ಕರ ನೀವು ಕೂಡ ದುರ್ಯೋಧನನ ಬಂಧಿಸಿ ಪಾಂಡವರ ಜೊತೆ ನೀವು ಸಂಧಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಾರಣದಿಂದ ಎಲ್ಲ ಕ್ಷತ್ರಿಯರು ಕೂಡ ಉಳ್ಕೊಳ್ತಾರೆ, ಇಲ್ಲಾಂದರೆ ಇವರೆಲ್ಲ ನಾಶ ಆಗ್ತಾರೆ ಅಂತನ್ಬಿಟ್ಟು ಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣನ ಈ ಮಾತನ್ನ ಕೇಳಿ ರಾಜ ಧೃತರಾಷ್ಟ್ರ ಇದ್ದಾನಲ್ಲ, ಅವನು ವಿದುರನಿಗೆ ಹೇಳ್ತಾನೆ, ತಮ್ಮ ನೀನು ಪರಮ ಬುದ್ಧಿಮತಿಯಾದಂತಹ ಆ ಗಾಂಧಾರಿಯ ಹತ್ರ ಹೋಗು, ಮತ್ತೆ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಾ ಅಂತನ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದರೆ, ಗಾಂಧಾರಿ ತುಂಬ ಬುದ್ಧಿವಂತೆ. ತನ್ನ ಮಗನಿಗೆ ಅವಳಾದರೂ ಬುದ್ಧಿ ಹೇಳಲಿ ಅಂತನ್ಬಿಟ್ಟು ನಾನು ಅವಳ ಜೊತೆ ಸೇರಿ ದುರಾತ್ಮನಾದಂತಹ ದುರ್ಯೋಧನನಿಗೆ ತಿಳುವಳಿಕೆ ಹೇಳ್ತೀನಿ. ಅಂದರೆ ನಾನು ಒಬ್ಬನೇ ಹೇಳಿದ್ರೆ ಅವನು ಕೇಳ್ತಾ ಇಲ್ಲ, ಅದಕ್ಕೆ ಗಾಂಧಾರಿಯನ್ನು ಕರ್ಕೊಂಡು ಬಾ, ನಾವಿಬ್ಬರೂ ಸೇರಿ ಅವನಿಗೆ ಬುದ್ಧಿಯನ್ನು ಹೇಳ್ತೀವಿ ಅಂತಂದಾಗ ವಿದುರ ದೀರ್ಘದರ್ಶಿನಿಯಾದಂತಹ ಗಾಂಧಾರಿಯನ್ನ, ಅಂದರೆ ಮುಂದೆ ಆಗುವಂಥ ಅನಾಹುತಗಳು ಅಥವಾ ಮುಂದೆ ಏನಾಗಬಹುದು ಇದರಿಂದ ಅಂತ ಯೋಚನೆ ಮಾಡುವಂತಹ ತಿಳುವಳಿಕೆ ಇರುವಂಥವಳು ಆ ಗಾಂಧಾರಿಯನ್ನ ಸಭೆಗೆ ಕರ್ಕೊಂಡು ಬರ್ತಾನೆ. ಅವಳಿಗೆ ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ, ನಿನ್ನ ಈ ದುಷ್ಟ ಮಗ ನನ್ನ ಮಾತನ್ನ ಕೇಳ್ತಾ ಇಲ್ಲ. ಇವನು ಶಿಷ್ಟಾಚಾರನೇ ಇಲ್ಲದೆ ಇರೋರು ಇರ್ತಾರಲ್ಲ, ಅಂದರೆ ಅಶಿಷ್ಟ ಪುರುಷರು ಅಂತ ಹೇಳ್ತಾರೆ, ಆ ರೀತಿ ಎಲ್ಲ ಮರ್ಯಾದೆಯನ್ನು ಕೂಡ ಬಿಟ್ಬಿಟ್ಟಿದ್ದಾನೆ. ಅಂದರೆ ಮಾನ ಮರ್ಯಾದೆ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ, ಆ ರೀತಿ ನಡ್ಕೊಳ್ತಾ ಇದ್ದಾನೆ ಇವನು. ನೋಡು, ಅವನು ಹಿತೈಷಿಗಳ ಮಾತನ್ನು ಕೂಡ ಕೇಳದೆ ಈ ಒಂದು ಸಮಯದಲ್ಲಿ ತನ್ನ ಪಾಪಿ ಮತ್ತು ದುಷ್ಟ ಜೊತೆಗಾರರಿದಾರಲ್ಲ ಅವರ ಜೊತೆ ಸಭೆಯಿಂದ ಹೊರಟು ಹೋಗಿದ್ದಾನೆ. ಇಲ್ಲಿ ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ರೆ ಅದನ್ನು ಕೇಳಿಸ್ಕೊಳ್ಳದೆ ಅವನು ತನ್ನ ದುಷ್ಟ ಜೊತೆಗಾರರಿದಾರಲ್ಲ ಅವ್ರ ಜೊತೆ ಇಲ್ಲಿಂದ ಹೊರಟು ಹೋಗಿದ್ದಾನೆ ಅಂತನ್ಬಿಟ್ಟು ಹೇಳ್ತಾನೆ. ಗಂಡನ ಮಾತನ್ನ ಕೇಳಿ ಯಶಸ್ವಿನಿಯಾದಂತಹ ಗಾಂಧಾರಿ ಹೇಳ್ತಾಳೆ, ರಾಜನೇ, ನೀವು ಪುತ್ರನ ಮೋಹದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅಂದರೆ ಈಗ ಇಲ್ಲಿ ಹೇಳ್ತಾ ಇದ್ದಾಳೆ, ಇದಕ್ಕೆಲ್ಲ ಕಾರಣ ನೀವೇನೆ. ಯಾಕಂದರೆ ನಿಮಗೆ ಪುತ್ರ ಮೋಹ ಅನ್ನೋದು ತುಂಬ ಇದೆ, ಅದರಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರ ಈ ವಿಷಯದಲ್ಲಿ ನೀವೇ ಬಹಳ ಅಪರಾಧಿಗಳು. ಎಲ್ಲರಿಗಿಂತ ದೊಡ್ಡ ಅಪರಾಧ ಮಾಡಿರೋದು ಅಂತಂದರೆ ನಿಮಗೆ ದುರ್ಯೋಧನ ಬಹಳ ಪಾಪಿ ಅಂತ ತಿಳಿದಿದ್ರೂ ಕೂಡ ಇದರ ಮುಂಚೆನೆ ಅವನು ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನ ಮತ್ತೆ ಕೆಟ್ಟ ರೀತಿ ನಡ್ಕೊಂಡಿದ್ದಾನೆ. ಅವನು ಪಾಪಿ ಅಂತ ಗೊತ್ತಿದ್ರೂ ಕೂಡ ಅವನ ಬುದ್ಧಿ ಹಿಂದೆನೆ ನೀವು ನಡೀತಾ ಇದ್ದೀರಾ. ಅಂದರೆ ಇಲ್ಲಿವರೆಗೂ ಕೂಡ ನೀವು ಅವನು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀರಾ. ಅವನಿಗೆ ಬೈದು ಬುದ್ಧಿ ಹೇಳಿದ್ದಿದ್ರೆ ಅವನು ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಅಪರಾಧಿ ಯಾರು ಅಂತಂದರೆ ನೀವು ಮೊದಲು. ದುರ್ಯೋಧನನಿಗಂತೂ ಕಾಮ, ಕ್ರೋಧ, ಲೋಭ ಇವೆಲ್ಲ ಸೇರಿಕೊಂಡು ತನ್ನ ಒಂದು ಜಾಲದಲ್ಲಿ ಸಿಕ್ಕಾಕಿಸ್ಕೊಂಡ್ಬಿಟ್ಟಿದೆ. ಅವನನ್ನು ಗಟ್ಟಿಯಾಗಿ ಅದು ಆವರಿಸ್ಕೊಂಡ್ಬಿಟ್ಟಿದೆ, ಅಥವಾ ತನ್ನ ಒಂದು ಬಲೆಯಲ್ಲಿ ಸಿಕ್ಕಾಕಿಸ್ಕೊಂಡಿದೆ ಅವನನ್ನು. ಈಗ ನೀವು ಬಲವಂತವಾಗಿ ಅವನನ್ನು ಎಂಥ ರೀತಿಯಿಂದ ನೀವು ಅವನಿಗೆ ಸಮಜಾಯಿಷಿ ಹೇಳಿದ್ರೂ ಕೂಡ ಅವನನ್ನು ಈ ಮಾರ್ಗದಿಂದ ವಾಪಸ್ ತರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ತಾಯಿಗೆ ಗೊತ್ತು. ಈಗ ಹೆಂಡತಿ ಎಷ್ಟೋ ಸರಿ ಹೇಳ್ತಾಳೆ ಧೃತರಾಷ್ಟ್ರನಿಗೆ, ಮಗನ ಮಾತು ಕೇಳಬೇಡಿ, ಅವನು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಬುದ್ಧಿ ಹೇಳಿ ಅಂತಂದರೆ ಬೈದು ಬಿಡ್ತಾನೆ. ಅವನಿಗೆ ಹೆಂಗಸರು ಅಂತಂದರೆ ಕೇವಲ ಅವನಿಗೆ ಹೆಂಡತಿ ಮಾತನ್ನ ಕೇಳ್ತಾ ಇರಲಿಲ್ಲ. ಮಗ ಹೇಗೆ ಹೇಳ್ತಾನೋ ಹಾಗೇ ಕೇಳ್ಕೊಂಡು ಬಂದ. ಈಗ ನೀವು ಅವನನ್ನ ಆ ದಾರಿಯಿಂದ ಮತ್ತೆ ವಾಪಸ್ ತರಬೇಕು ಅಂತಂದರೆ ಹೇಗಾಗುತ್ತೆ? ಮೊದಲಿಂದ ಬಿಟ್ಬಿಟ್ಟು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರಲ್ಲ, ಚಿಕ್ಕದಿದ್ದಾಗಲೇ ಹೇಳಿದ್ದಿದ್ರೆ ಹೇಗೋ ಅವನನ್ನು ಸರಿದಾರಿಗೆ ತರ್ಬೋದಿತ್ತು. ಈಗ ಅವನು ಬೆಳೆದು ಹೆಮ್ಮರವಾಗಿಬಿಟ್ಟಿದ್ದಾನೆ. ಈಗ ಅವನನ್ನು ಆ ಮಾರ್ಗದಿಂದ ನೀವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಈ ಮೂರ್ಖ, ದುರಾತ್ಮ, ಕುಸಂಗಿ ಮತ್ತು ಲೋಭಿ ಮಗನಿಗೆ ಏನೂ ಯೋಚನೆ ಮಾಡದೆ
ರಾಜ್ಯದ ಆಡಳಿತವನ್ನೆಲ್ಲ ಕೊಟ್ಬಿಟ್ರಿ, ನೀನೇ ನೋಡ್ಕೋ ಈ ರಾಜ್ಯವನ್ನು ಅಂತಂದ್ಬಿಟ್ಟು ಎಷ್ಟೋ ಸರಿ ಎಷ್ಟೋ ರೀತಿಯಲ್ಲಿ ವಿದುರ ಎಲ್ಲರೂ ಕೂಡ ನಿಮಗೆ ಕೇಳ್ಕೊಳ್ತಾರೆ ಬೇಡ ಅಂತಂದ್ಬಿಟ್ಟು. ಆದರೆ ನೀವು ಏನೂ ಯೋಚನೆ ಮಾಡಲಿಲ್ಲ ಹಿಂದೆ ಮುಂದೆ. ಇಂಥವನಿಗೆ ನೀವು ರಾಜ್ಯದ ಆಡಳಿತವನ್ನು ಕೊಟ್ಬಿಟ್ಟಿದ್ದೀರಾ, ಅದರ ಫಲವನ್ನು ಈಗ ನೀವು ಭೋಗಿಸ್ತಾ ಇದ್ದೀರಾ. ಈಗ ಮನೆಯಲ್ಲಿ ಯಾವ ಬಿರುಕು ಬಿಡ್ತಾ ಇದೆಯೋ ಅಥವಾ ಇಲ್ಲಿ ಅಣ್ಣ ತಮ್ಮಂದ್ರಿಗೆ ಏನೆಲ್ಲ ಆಗ್ತಾ ಇದೆಯೋ ಅದರ ಅಪೇಕ್ಷೆಯನ್ನು ನೀವು ಯಾಕೆ ಇಟ್ಕೊಳ್ತಾ ಇದ್ದೀರಾ? ಈ ರೀತಿ ಸ್ವಜನರು ಬೇರೆ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಶತ್ರುಗಳು ನಿಮ್ಮನ್ನು ನೋಡಿ ನಗ್ತಾರೆ. ಅಂದರೆ ಈಗ ನಿಮ್ಮ ಕಾರಣದಿಂದಾನೇ ಇಲ್ಲಿ ಬಿರುಕು ಬಿಡ್ತಾ ಇರೋದು. ಹೀಗೇನಾದರೂ ಬಿರುಕು ಬಿಡೋ ಥರ ನೀವೇನಾದರೂ ನಡ್ಕೊಂಡ್ರಿ ಅಂತಂದರೆ ಈ ಇಬ್ಬರೂ ಕೂಡ ಶತ್ರುಗಳು ಏನಾದರೂ ಆದರು ಅಂತಂದರೆ ಬೇರೆಯವರಿದಾರಲ್ಲ ಅವರೆಲ್ಲರೂ ಕೂಡ ನಿಮ್ಮನ್ನು ನೋಡಿ ನಗ್ತಾರೆ. ನೋಡಿ, ಸಾಮ ಮತ್ತು ಭೇದದಿಂದ ವಿಪತ್ತು ದೂರ ಆಗುತ್ತೆ ಅನ್ನೋದಾದರೆ ಯಾವುದೇ ಬುದ್ಧಿವಂತ ಮನುಷ್ಯ ಆದರೂ ಕೂಡ ಸ್ವಜನರಿಗೆ ದಂಡವನ್ನು ಯಾಕೆ ಉಪಯೋಗ ಮಾಡಬೇಕು? ಈಗ ಮೊದಲು ಸಾಮ ಆಮೇಲೆ ಭೇದದಿಂದ ಮಾಡಿ ನೋಡ್ತಾರೆ ಆ ಕೆಲಸ ಆಗುತ್ತಾ ಅಂತಂದ್ಬಿಟ್ಟು. ಅದಾಗಲಿಲ್ಲ ಅಂತಂದಾಗ ದಂಡವನ್ನು ಉಪಯೋಗ ಮಾಡೋದು. ಇಲ್ಲಿ ಸಾಮ ಭೇದದಿಂದ ಅಂದರೆ ಅವರು ಸಂಧಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಅಂತಂದಮೇಲೆ ನೀವು ಯುದ್ಧ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು. ಅಂದರೆ ಸ್ವಜನರೇ ಅಲ್ವಾ, ಬೇರೆಯವರಾದರೂ ಕೂಡ ನಾವು ಯೋಚನೆ ಮಾಡ್ಬೋದು ಯುದ್ಧ ಮಾಡೋದಕ್ಕೆ. ಆದರೆ ಇಲ್ಲಿ ಸ್ವಂತ ತಮ್ಮನ ಮಕ್ಕಳು ಅವರು. ಸೊ ಅವ್ರ ಜೊತೆ ನೀವು ಯುದ್ಧ ಮಾಡಬೇಕು ಅಂತ ಯಾಕೆ ಹೋಗ್ತಾ ಇದ್ದೀರಾ? ಇಲ್ಲಿ ಒಳ್ಳೆ ಮಾತಿನಿಂದನೇ ಇದು ನಡೆಯುತ್ತೆ ಅಂತಂದಾಗ ಬುದ್ಧಿವಂತ ಮನುಷ್ಯ ಯಾವತ್ತೂ ಕೂಡ ಯುದ್ಧಕ್ಕೆ ಹೋಗಲ್ಲ, ಅಂದರೆ ದಂಡವನ್ನು ಉಪಯೋಗ ಮಾಡೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ತನ್ನ ಒಂದು ತಿಳುವಳಿಕೆಗೆ ಏನು ಗೊತ್ತೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.